ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET 2026 ವಿದ್ಯಾರ್ಥಿಗಳಿಗೆ ಇವತ್ತಿನ ಈ ವಿಡಿಯೋದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಹಾಗೇನೂ ಸಹ ಕಟಾಫ್ ಬಗ್ಗೆ ಆದರೆ ಅಪ್ಡೇಟನ್ನು ಕೊಡ್ತೀನಿ. KA ಕಡೆಯಿಂದ ಈಗ ವೆಬ್ಸೈಟಲ್ಲಿ ಬಂದುಬಿಟ್ಟು ನಾವು ನೋಡೋದಾದ್ರೆ ಇಲ್ಲಿ ಅಪ್ಡೇಟ್ ಆಗಿದೆ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಕಟಾಫ್ ಅಂತ ಹೇಳಿಬಿಟ್ಟು. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಯಾವ ರೀತಿ, ಏನಿದು ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಂದರೆ, ಏನಿದು ಕಟಾಫ್ ಅಂತ ಅಂದರೆ, ಇದರಿಂದ ನಿಮ್ಗೆ ಏನು ಯೂಸು ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಆ್ಯಂಡ್ ಹಾಗೇನೂ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನೆನ್ನೆ ಬಂದುಬಿಟ್ಟು ಇಲ್ಲಿ KA ಅವರ ಒಂದು ವೆಬ್ಸೈಟ್ ಆದರೆ ಚೇಂಜಸ್ ಆಯಿತು KCET 2026. ಇಲ್ಲಿ ನಾವು ನೋಡೋದಾದರೆ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಕಟ್ ಆಫ್ ಅಂತ ಹೇಳಿಬಿಟ್ಟು ಇಲ್ಲಿ ತೋರಿಸ್ತಿದೆ. ಸಾಕಷ್ಟು ಸ್ಟೂಡೆಂಟ್ಸ್ ಬಂದುಬಿಟ್ಟು ಇಲ್ಲಿ ಪ್ರೆಸ್ ಮಾಡ್ತಿದ್ದಾರೆ, ಬಟ್ ಇಲ್ಲಿ ಬಂದುಬಿಟ್ಟು ಸೀಟ್ ಮ್ಯಾಟ್ರಿಕ್ಸ್ ಆಗಲಿ ಅಥವಾ ಕಟ್ ಆಫ್ದಾಗಲಿ ಇಲ್ಲಿ ಯಾವುದೇ ಥರದ ಲಿಂಕ್ಸ್ ಆದರೆ ಬಂದಿಲ್ಲ. ಲಿಂಕ್ ಬಂದಿದೆ, ಇಲ್ಲಿ ಯಾವುದೇ ಥರದ PDFs ಆದರೆ ಓಪನ್ ಆಗ್ತಿಲ್ಲ. ಯಾಕೆ ಓಪನ್ ಆಗ್ತಿಲ್ಲ ಏನು ಅಂತ ಅಂದರೆ, KA ಅವರು ಜಸ್ಟ್ ಇದರ ಒಂದು ಟ್ಯಾಬನ್ನು ಆದರೆ ಕ್ರಿಯೇಟ್ ಮಾಡಿದ್ದಾರೆ ಸೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಕಟ್ ಆಫ್ ಅಂತ ಹೇಳಿಬಿಟ್ಟು. ಬಟ್ ಅಲ್ಲಿ ಸೀಟ್ ಮ್ಯಾಟ್ರಿಕ್ಸನ್ನು ಅಪ್ಲೋಡ್ ಮಾಡಿಲ್ಲ ಆ್ಯಂಡ್ ನೆಕ್ಸ್ಟ್ ಕಟ್ ಆಫನ್ನು ಸಹ ಅಪ್ಲೋಡ್ ಮಾಡಿಲ್ಲ. ಇದು ಯಾವಾಗ ಅಪ್ಲೋಡ್ ಮಾಡ್ತಾರೆ ಏನು ಅಂತ ಅಂದರೆ, ನಿಮಗೆ ಬಂದುಬಿಟ್ಟು ನೋಡಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನುವಂಥದ್ದು ಯಾವಾಗ ಅಪ್ಲೋಡ್ ಮಾಡ್ತಾರೆ ಅಂತ ಅಂದರೆ, ಮುಂದೆ ಈಗ ನಿಮ್ಮ ಒಂದು KCET ರಿಸಲ್ಟ್ ಬಂದಿದ್ದ ಆದಮೇಲೆ ಯಾವಾಗ ಒಂದು ಸ್ಕೆಡ್ಯೂಲನ್ನು ಕೊಡ್ತಾರೆ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಇಂತಹ ದಿನಾಂಕಕ್ಕೆ ಸ್ಟಾರ್ಟ್ ಆಗುತ್ತೆ, ಇಂತಹ ದಿನಾಂಕದಿಂದ ಇಂತಹ ದಿನಾಂಕವರೆಗೂ ಫಸ್ಟ್ ರೌಂಡ್ ನಡೆಯುತ್ತೆ ಅಂತ ಹೇಳಿಬಿಟ್ಟು ಯಾವಾಗ ಸ್ಕೆಡ್ಯೂಲ್ ಕೊಡ್ತಾರೆ, ಆ ಒಂದು ಟೈಮಲ್ಲಿ ಬಂದುಬಿಟ್ಟು ನಿಮಗೆ ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಕಟ್ ಆಫ್ ಯಾವಾಗ ಸಿಗುತ್ತೆ ಅಂತ ಅಂದರೆ, ಈಗ ಫಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಈಗ ಪ್ರೀ ರೌಂಡ್ ಅಂತ ಏನು ಹೇಳಿದರೆ, ಸೊ ಫಸ್ಟ್ ರೌಂಡ್ ಸ್ಟಾರ್ಟ್ ಆದಾಗ ಏನಾಗುತ್ತೆ, ನೀವು ಕಾಲೇಜಸ್ಸನ್ನೆಲ್ಲ ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ. ಆಪ್ಷನ್ ಎಂಟ್ರಿ ಮಾಡಿದ ಆದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಯಾವಾಗ ರಿಸಲ್ಟ್ ಆದರೆ ಬರುತ್ತೋ, ನಿಮಗೆ ಇಂತಹ ಕಾಲೇಜಲ್ಲಿ ಇಂತಹ ಕೋರ್ಸಿಗೆ ಸೀಟ್ ಸಿಗಿದೆ ಅಂತ ಹೇಳಿಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡಿದ ಆದಮೇಲೆ ರಿಸಲ್ಟ್ ಬರುತ್ತಲ್ವ, ರಿಸಲ್ಟ್ ಬಂದಿದ್ದ ಆದಮೇಲೆ ನೆಕ್ಸ್ಟ್ ನಿಮಗೆ ಕಟ್ ಆಫ್ ಆದರೆ ಸಿಗುವಂಥದ್ದು. ಸೊ ಯಾವ ರೀತಿ ಇರುತ್ತೆ ಏನು ಅಂತ ಹೇಳಿಬಿಟ್ಟು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಸೊ ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಯಾವ ರೀತಿ ಇರುತ್ತೆ ಅಂತ ಅಂದರೆ, ನಿಮಗೆ ಮುಂದಿನ ದಿನಗಳಲ್ಲಿ ಬಂದುಬಿಟ್ಟು UGCET 2026 ಪ್ರಥಮ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ಹೇಳಿಬಿಟ್ಟು ಇದೇ ರೀತಿಯಾಗಿ ಆದರೆ ಬರುತ್ತೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ. ಸೊ ಅವಾಗ ನೀವೇನು ಮಾಡ್ತೀರಾ ಅಂತ ಅಂದರೆ, ನೀವು ಯಾವ ಕೋರ್ಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವ ಕೋರ್ಸ್ ಬಗ್ಗೆ ತಿಳ್ಕೊಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅದನ್ನು ಬಂದುಬಿಟ್ಟು ನೀವೇನು ಮಾಡ್ತೀರಾ ಅಂತ ಅಂದರೆ ಇಲ್ಲಿ ಆದರೆ ಸೆಲೆಕ್ಟ್ ಮಾಡ್ಕೋಬೋದು ಆಗಿರುತ್ತೆ. ಸೊ ನೋಡಿ, ನಾನೀಗ ಎಕ್ಸಾಂಪಲ್ ಆಗಿ ಇಂಜಿನಿಯರಿಂಗ್ ಸಾಮಾನ್ಯ ಕೋಟಾ ಸೀಟ್ ಮ್ಯಾಟ್ರಿಕ್ಸ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿದ ಆದಮೇಲೆ ನಮಗೆ ಇಲ್ಲಿ ಕಂಪ್ಲೀಟಾಗಿ ಪ್ರತಿಯೊಂದು ಕಾಲೇಜ್ದು ಸಹ ನೀಟಾಗಿ ಒಂದು ಸೀಟ್ ಮ್ಯಾಟ್ರಿಕ್ಸ್ ಆದರೆ ಸಿಗುತ್ತೆ. ಸೊ ಏನು ಈ ಒಂದು ಸೀಟ್ ಮ್ಯಾಟ್ರಿಕ್ಸಲ್ಲಿ ಏನಿರುತ್ತೆ ಅಂತ ಅಂದರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಇಂಜಿನಿಯರಿಂಗ್ ಫಸ್ಟ್ ರೌಂಡ್ ಸೀಟ್ಸ್ ಅಂತ ಇದೆ. ಸೊ ಈಗ ಮೊದಲಿಗೆ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಇದೆ. ಇಲ್ಲಿ ಬಂದುಬಿಟ್ಟು ಈ ಸೈಡಲ್ಲೆಲ್ಲನೂ ನಾವು ಅಬ್ಸರ್ವ್ ಮಾಡೋದಾದರೆ ಇಲ್ಲಿ ಕೋರ್ಸಸ್ ಆದರೆ ಇರುವಂಥದ್ದು. ಆ್ಯಂಡ್ ನೆಕ್ಸ್ಟ್ ಮೇಲೆ ಬಂದುಬಿಟ್ಟು ನೀವು ನೀಟಾಗಿ ನೋಡೋದಾದರೆ ನಿಮ್ಮ ಒಂದು ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದ್ದಾವೆ ಏನು ಅಂತ ಹೇಳಿಬಿಟ್ಟು ಎಲ್ಲನೂ ಸಹ ಇಲ್ಲಿ ನೀಟಾಗಿ ತೋರಿಸುತ್ತೆ. ನೀವೆಲ್ಲನೂ ಅದೇ ರೀತಿಯಾಗಿ ಆದರೆ ಚೆಕ್ ಮಾಡ್ಕೋಬೋದು ಆಗಿರುತ್ತೆ. ಸೊ ಈ ಒಂದು ಸೀಟ್ ಮ್ಯಾಟ್ರಿಕ್ಸಿಂದ ನಿಮ್ಗೆ ಏನು ಉಪಯೋಗ ಅಂತ ಅಂದರೆ, ಈಗ ನೀವು ಯಾವುದಾದ್ರೂ ಒಂದು ಕಾಲೇಜ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಒಂದು ಕಾಲೇಜಲ್ಲಿ ನೀವು ಯಾವ ಒಂದು ಬ್ರಾಂಚ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಚೆಕ್ ಮಾಡ್ಕೋಬೋದು. ನಿಮ್ಮ ಒಂದು ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಇದ್ದಾವೆ, ಏನು ಜಾಸ್ತಿ ಇದ್ದಾವೆ ಕಡಿಮೆ ಇದ್ದಾವೆ ಏನು ಅಂತ ನೀವು ತಿಳ್ಕೊಬೋದು. ಇದನ್ನು ನೋಡಿಕೊಂಡು ನೀವು ನೆಕ್ಸ್ಟ್ ಕಾಲೇಜಸ್ನ ಆದರೆ ಸೆಲೆಕ್ಟ್ ಮಾಡ್ಕೋಬೋದು ಆಗಿರುತ್ತೆ. ಸೊ ಸೀಟ್ ಮ್ಯಾಟ್ರಿಕ್ಸ್ ಅಂತ ಅಂದರೆ ಏನಿಲ್ಲ, ಸಿಂಪಲ್ಲಾಗಿ ಇದೇ ರೀತಿಯಾಗಿ ಎಲ್ಲ ಕಾಲೇಜಸ್ದು ಯಾವ್ಯಾವ ಕೋರ್ಸ್ ಅವೈಲೇಬಲ್ ಇದೆ, ಎಷ್ಟು ಯಾವ ಕ್ಯಾಟಗಿರಿಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇದೆ, ಟೋಟಲ್ ಎಷ್ಟು ಸೀಟ್ಸ್ ಅವೈಲೇಬಿಲಿಟಿ ಇದೆ ಏನು ಅಂತ ಹೇಳಿಬಿಟ್ಟು ಕಂಪ್ಲೀಟಾಗಿ ತೋರಿಸೋದನ್ನು ಸೀಟ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಸೊ ಈ ಒಂದು ಸೀಟ್ ಮ್ಯಾಟ್ರಿಕ್ಸಿಂದ ನಿಮಗೇನು ಉಪಯೋಗ ಅಂತ ಅಂದರೆ, ನಾನು ಈಗಾಗಲೇ ಹೇಳ್ದಂಗೆ ನೀವು ಆಪ್ಷನ್ ಎಂಟ್ರಿ ಮಾಡೋದಕ್ಕಿಂತ ಮುಂಚೆ ಕೆಲವೊಂದಿಷ್ಟು ಕಾಲೇಜಸ್ಗೆ ಜಾಯ್ನ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರ. ಆ ಒಂದು ಕಾಲೇಜಸ್ದು ನೀವು ನೀಟಾಗಿ ಆದರೆ ನೋಡ್ಕೋಬೋದು, ಯಾವ್ಯಾವ ಕ್ಯಾಟಗಿರಿಯಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದ್ದಾವೆ ಏನು, ಆ ಒಂದು ಕಾಲೇಜಲ್ಲಿ ಯಾವ ಬ್ರಾಂಚಿಗೆ ಎಷ್ಟು ಸೀಟ್ಸ್ ಇದೆ ಏನು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಪ್ರತಿಯೊಬ್ಬರೂ ಸಹ ನೀವು ಒಂದ್ಸಲಿ ಸೀಟ್ ಮ್ಯಾಟ್ರಿಕ್ಸನ್ನು ಆದರೆ ನೋಡ್ಕೊಳ್ಳಿ. ಒನ್ಸ್ ರಿಲೀಸ್ ಮಾಡಿದ ಆದಮೇಲೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ನೆಕ್ಸ್ಟ್ ಕಟ್ ಆಫ್ ಅಂತ ಅಂದರೆ ಏನು, ಕಟ್ ಆಫ್ ಯಾವ ರೀತಿ ಇರುತ್ತೆ ಏನೋ ಅಂತ ಹೇಳಿಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ. ಕಟ್ ಆಫ್ ಬಗ್ಗೆ ತಿಳಿಸ್ಕೊಡ್ತೀನಿ. ಬಟ್ ಏನು ಅಂತ ಅಂದರೆ, ಸೀಟ್ ಮ್ಯಾಟ್ರಿಕ್ಸ್ ಅನ್ನುವಂಥದ್ದು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ರಿಲೀಸ್ ಆದರೆ ಮಾಡ್ತಾರೆ. ಬಟ್ ಕಟ್ ಆಫ್ ಅನ್ನುವಂಥದ್ದು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದ ಆದಮೇಲೆ ಒಂದು ರೌಂಡ್ ಕಂಪ್ಲೀಟ್ ಆಗಿದ್ದ ಆದಮೇಲೆ, ಅದು ಪ್ರೀ ರೌಂಡ್ ಆಗಿರಲಿ ಅಥವಾ ಟ್ರಯಲ್ ರೌಂಡ್ ಆಗಿರಲಿ, ಯಾವುದೇ ರೌಂಡ್ ಆಗಿರಲಿ, ಆ ಒಂದು ರೌಂಡ್ ಆಗಿದ್ದ ಆದಮೇಲೆ ನೆಕ್ಸ್ಟ್ ರಿಸಲ್ಟ್ ಬರುತ್ತೆ ಅಲ್ವಾ, ನೀವು ಕೌನ್ಸಿಲಿಂಗ್ಗೆ ಅಟೆಂಡ್ ಆಗಿದ್ದ ಆದಮೇಲೆ, ಅಂದರೆ ರಿಸಲ್ಟು KCET ರಿಸಲ್ಟ್ ಅಲ್ಲ, ನೀವು ಆಪ್ಷನ್ ಎಂಟ್ರಿ ಮಾಡಿದ್ದ ಆದಮೇಲೆ ನಿಮಗೆ ಯಾವುದಾದ್ರೂ ಕಾಲೇಜ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಲ್ವಾ, ಆ ಒಂದು ರಿಸಲ್ಟ್ ಬಂದಿದ್ದ ಆದಮೇಲೆ ನೆಕ್ಸ್ಟ್ ನಿಮಗೆ ಕಟ್ ಆಫ್ ಆದರೆ ಬರುವಂಥದ್ದು. ಕಟ್ ಆಫ್ ಲಿಂಕನ್ನು ಕೊಡ್ತಾರೆ. ಈ ರೀತಿ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗ್ಬೋದು ಎಷ್ಟು ಕೋರ್ಸಸ್ಗಳಿದಾವೋ ಅಷ್ಟು ಕೋರ್ಸಸ್ಗೆ ಒಂದೇ ಸಲ ಕಟ್ ಆಫನ್ನು ಕೊಡ್ತಾರೆ. ನೀವೇನು ಮಾಡಬೇಕು ಅಂತ ಅಂದರೆ, ಯಾವ ಕೋರ್ಸು ಏನು ಅಂತ ಹೇಳಿಬಿಟ್ಟು ಅದರ ಮೇಲೆ ಆದರೆ ನೀವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾಗ ಅಲ್ಲಿ ನಿಮಗೆ ಎಲ್ಲ ಥರದ ಕಟ್ ಆಫ್ಸ್ ಆದರೆ ನಿಮಗೆ ಇಲ್ಲಿ ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ಕೋರ್ಸಸನ್ನು ನೀವು ನೋಡ್ತಾ ಇರ್ಬೋದು. ಒಂದು B.Pharm ಆಗಿರ್ಬೋದು, BSc ನರ್ಸಿಂಗ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಎಲ್ಲ ಕೋರ್ಸಸ್ಗೆ ಇರೋದು. ಸೊ ನಾವೀಗ ಇಂಜಿನಿಯರಿಂಗ್ ಆದರೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಸೊ ಏನು ಈ ಒಂದು ಕಟ್ ಆಫ್ ಅಂತ ಅಂದರೆ,
ನಿಮಗೆ ರಿಸಲ್ಟ್ ಬಂದಿದ್ದ ಆದಮೇಲೆ ನಿಮಗೆ ಆವಾಗ ಗೊತ್ತಾಗುತ್ತೆ ಯಾಕೆ ಈ ಒಂದು ಕಾಲೇಜಲ್ಲಿ ನನಗೆ ಸೀಟ್ ಸಿಕ್ಕಿಲ್ಲ ಏನು ಅಂತ ಹೇಳಿಬಿಟ್ಟು. ಸೊ ಏನಿಲ್ಲ ನೋಡಿ, ಈಗ ಎಕ್ಸಾಂಪಲ್ ಆಗಿ ಹೇಳ್ತೀನಿ. ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಏನಿದೆ, ಈ ಒಂದು ಕಾಲೇಜಲ್ಲಿ ಬಂದುಬಿಟ್ಟು ಕೋರ್ಸ್ ನೇಮು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ನೋಡೋದಾದ್ರೆ ನಿಮ್ಮ ಒಂದು ಕ್ಯಾಟಗಿರಿ ಬಂದುಬಿಟ್ಟು 3A ಜನರಲ್ ಅಂತ ಅನ್ಕೊಳ್ಳಿ. ಇಲ್ಲಿ 3A ಜನರಲ್ ಬಂದು ಇಲ್ಲಿ ರ್ಯಾಂಕಿಂಗ್ ಬಂದುಬಿಟ್ಟು 5191 ಆದರೆ ಇರುವಂಥದ್ದು. ಸೊ ಈ ಒಂದು 5191 ಕಟ್ ಆಫ್ ಆದರೆ ಅವ್ರು ಇಟ್ಟಿರುವಂಥದ್ದು ಆ ಒಂದು ಕಾಲೇಜ್ಗೆ. ಅಂದರೆ ನಿಮ್ಮ ಒಂದು ರ್ಯಾಂಕ್ ಬಂದುಬಿಟ್ಟು ಏನಾದರೂ 5191 ಕಡಿಮೆ ಇತ್ತು ಅಂತಂದರೆ ಈ ಕಾಲೇಜಲ್ಲಿ ನಿಮಗೆ ಸೀಟ್ ಆದರೆ ಸಿಕ್ಕಿರುತ್ತೆ. ಅದಕ್ಕಿಂತ ಜಾಸ್ತಿ ಇತ್ತು, ಒಂದು 10,000 ಇತ್ತು, 15,000 ಇತ್ತು ಅಂತಂದರೆ ಆ ಒಂದು ಕಾಲೇಜಲ್ಲಿ ಆದರೆ ನಿಮಗೆ ಸೀಟ್ ಸಿಕ್ಕಿರೋದಿಲ್ಲ. ಸೊ ಸಿಂಪಲ್ ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಕಟ್ ಆಫ್ ಅನ್ನುವಂಥದ್ದು ಏನಕ್ಕೆ ಕೊಡ್ತಾರೆ, ಕಟ್ ಆಫ್ ಯಾಕೆ ರಿಲೀಸ್ ಮಾಡ್ತಾರೆ ಅಂತ ಅಂದರೆ ಇಷ್ಟೇ. ಈಗ ಒನ್ಸ್ ರಿಸಲ್ಟ್ ಬಂದಿದ್ದ ಆದಮೇಲೆ ನಮಗೆ ಕಟ್ ಆಫ್ ಆದರೆ ಸಿಗುತ್ತೆ. ಕಟ್ ಆಫ್ ಬಿಟ್ಟಾಗ ನೀವು ಹೋಗಿ ನೋಡ್ಕೊಂಡ್ರೆ ನಿಮ್ಗೀಗ ಯಾವುದೋ ಒಂದು ಕಾಲೇಜಲ್ಲಿ ನನಗೆ ಯಾಕೆ ಸೀಟ್ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಮೈಂಡಿಗೆ ಬರ್ಬೋದು. ಆ ಒಂದು ಟೈಮಲ್ಲಿ ಏನು ಮಾಡ್ತೀರಾ, ಈ ಒಂದು ಕಟ್ ಆಫ್ ಲಿಸ್ಟಲ್ಲಿ ಕಾಲೇಜನ್ನು ನೋಡಿ ನೀವು ಯಾವ ಕೋರ್ಸ್ ಹಾಕಿದ್ರು ಆ ಒಂದು ಕೋರ್ಸನ್ನು ನೋಡಿಕೊಂಡು ನಿಮ್ಮ ಒಂದು ಕ್ಯಾಟಗರಿಗೆ ಕಟ್ ಆಫ್ ಎಷ್ಟು ಇಟ್ಟಿದ್ದಾರೆ, ಆ ಒಂದು ಕಾಲೇಜಲ್ಲಿ 10,000 ಇಟ್ಟಿದ್ದಾರೆ, 20,000 ಇಟ್ಟಿದ್ದಾರೆ, ಎಷ್ಟು ಇಟ್ಟಿದ್ದಾರೆ ಏನು ಅಂತ ಹೇಳಿ ನೀವು ನೋಡ್ಕೋಬೋದು ಆಗುತ್ತೆ. ಆ್ಯಂಡ್ ನೆಕ್ಸ್ಟು ಇದರಿಂದ ಇನ್ನೊಂದು ಬೆನಿಫಿಟ್ ಏನು ಅಂತ ಅಂದರೆ, ಈಗ ನೆಕ್ಸ್ಟು ಫಸ್ಟ್ ರೌಂಡ್ ಆಫ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿದ್ದಾದಮೇಲೆ ನೀವು ಯಾವುದೋ ಒಂದು ಕಾಲೇಜಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ. ಆ ಒಂದು ಕಾಲೇಜ್ದು ಲಾಸ್ಟ್ ಇಯರ್ ಕಟ್ ಆಫು ಈಗ ನಾನು ಏನು ನೋಡ್ತಿದ್ದೀನಿ, ಈ ಒಂದು ಕಟ್ ಆಫ್ PDF ತಗೊಂಡ್ರೆ ಇಂಜಿನಿಯರಿಂಗ್ ಹೋಗಬೇಕಿರೋ ಅಂದ್ಕೊಂಡಿರೋಂಥ ಸ್ಟೂಡೆಂಟ್ಸು ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ನನ್ನ ರ್ಯಾಂಕಿಂಗ್ ಈಗ 10,000 ಬಂದಿದೆ, ಲಾಸ್ಟ್ ಇಯರು ಈ ಒಂದು ಕಾಲೇಜಲ್ಲಿ ಈ ಬ್ರಾಂಚಿಗೆ ಎಷ್ಟು ಕಟ್ ಆಫ್ ಇಟ್ಟಿದ್ರು, 10,000 ಇದ್ದವ್ರಿಗೆ ಸಿಕ್ಕಿದೆಯಾ ಇಲ್ವಾ ಏನು ಅಂತ ಹೇಳಿಬಿಟ್ಟು ನೀವು ಇದರಲ್ಲಿ ಆದರೆ ಈಸಿಯಾಗಾದರೆ ಅನಾಲಿಸಿಸನ್ನು ಮಾಡ್ಬೋದು ಆಗುತ್ತೆ. ಸೊ ಕಟ್ ಆಫ್ ಬಗ್ಗೆ ಪ್ರತಿಯೊಬ್ಬರಿಗೂ ಗೊತ್ತಿರಲೇಬೇಕು. ಕಟ್ ಆಫ್ಸನ್ನು ನೋಡಬೇಕು. ಕಟ್ ಆಫ್ಸನ್ನು ಡೌನ್ಲೋಡ್ ಮಾಡಿಕೊಂಡು PDFಸನ್ನು ಇಟ್ಕೊಂಡಿರಿ. ಅಥವಾ ನಿಮ್ಗೆ ಏನಾದ್ರು ಬೇಕು ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಯಾವ ರೀತಿ ನೋಡೋದು ಏನು, ಯಾವ ರೀತಿ ಡೌನ್ಲೋಡ್ ಮಾಡೋದು ಏನು ಅಂತ ಹೇಳಿಬಿಟ್ಟು. ನೆಕ್ಸ್ಟ್ ಎಲ್ಲ ಕಟ್ ಆಫ್ ರಿಲೇಟೆಡ್ ಸಪ್ರೇಟಾಗಿ ಒಂದು ವೀಡಿಯೋನ ಮಾಡಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಕಟ್ ಆಫ್ ಬಗ್ಗೆ ಸಪ್ರೇಟ್ ವೀಡಿಯೋ ಬೇಕು ಅಂತಂದರೆ ಪ್ರತಿಯೊಬ್ಬರೂ ಸಹ ಕಮೆಂಟನ್ನು ಮಾಡಿ. ಆ್ಯಂಡ್ ನೋಡಿ, ಈ ಒಂದು ಕಟ್ ಆಫ್ ಲಿಸ್ಟನ್ನು ಈ ರೀತಿಯಾಗಿ ಚೆಕ್ ಮಾಡ್ತಾ ಹೋಗ್ತಾ ಇರೋದು ಅಷ್ಟೇ. ನಿಮ್ಗೆ ಯಾವ ಕಾಲೇಜ್ ಬೇಕೋ ಆ ಒಂದು ಕಾಲೇಜನ್ನು ನೋಡ್ತೀರಾ, ಕೋರ್ಸ್ ನೇಮ್ ನೋಡ್ತೀರಾ. ಇಲ್ಲಿ ಅವರು 3A ಜನರಲಿಗೆ ಬಂದುಬಿಟ್ಟು 7,594 ಅಂತ ಕೊಟ್ಟಿರುವಂಥದ್ದು. ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷನ್ ಲರ್ನಿಂಗ್ಗೆ ಇಲ್ಲಿ ಇಷ್ಟು ಕಟ್ ಆಫನ್ನು ಕೊಟ್ಟಾಗ ಆ ಒಂದು ಕಾಲೇಜಲ್ಲಿ ಆ ಒಂದು ಕೋರ್ಸ್ಗೆ ಈ ಒಂದು ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ ಇಷ್ಟು ಕಟ್ ಆಫನ್ನು ಇಟ್ಟಿದ್ದಾರೆ. ಇದ್ರ ಒಳಗಡೆ ಏನಾದರೂ ನಿಮ್ಮದು ರ್ಯಾಂಕ್ ಇದ್ದರೆ ನಿಮಗೆ ಸೀಟ್ ಸಿಗುವಂಥ ಚಾನ್ಸಸ್ಸು ತುಂಬ ಇರುತ್ತೆ. ಅದ್ರ ಮೇಲೆ ಇದ್ದರೆ ನಿಮಗೆ ತುಂಬ ಕಡಿಮೆ ಇರುತ್ತೆ ಅಂತ ಅಷ್ಟೇ, ಓಕೆನಾ. ಸೊ ಈಗ ನಿಮಗೆ ಸಿಂಪಲಾಗಿ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ಕೌನ್ಸ್ಲಿಂಗ್ ರಿಲೇಟೆಡ್ ಏನಾದ್ರು ಡೌಟ್ ಇದ್ದರೆ ಕಮೆಂಟನ್ನು ಮಾಡಿ. ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಿಮಗಿರುವಂತಹ ಎಲ್ಲ ಡೌಟ್ಸನ್ನು ಈಸಿಯಾಗಿ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್ಗಿಂತ ಡೌಟ್ ಇದೆ, ನಾನು ಇವ್ರಿಗೆ ಸಪ್ರೇಟಾಗಿ ವೀಡಿಯೋ ಮಾಡಿ ತಿಳಿಸ್ಕೊಡ್ಬೇಕು ಅಂತ ಹೇಳಿ. ಹಾಗಾಗಿ ಪ್ರತಿಯೊಬ್ಬರು ವಿಡಿಯೋಗೆ ಕಮೆಂಟನ್ನು ಮಾಡಿ. ಆ್ಯಂಡ್ ಮರಿದೆ ಚಾನಲ್ಗೆ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.